ಇನ್ಸ್ಟಾಗ್ರಾಮ್ ಫ್ಯಾಮಿಲಿಗೆ ಸ್ವಾಗತ. ತಾಯಿ ತೋಪಮ್ಮನ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಹಾಗೆ ಬಂದ್ವಿ. ನಾವ್ ಯಾವಾಗ್ಲೂ ಕೂಡ ತಾಯಿಗೆ ನಮಸ್ಕಾರ ಮಾಡ್ಕೊಂಡೇ ಹೋಗೋದು, ಯಾಕಂದ್ರೆ ಸಿಟಿಗೆ ಹೋಗ್ಬೇಕು ಅಂದ್ರೆ ತಾಯಿ ದೇವಸ್ಥಾನನೇ ಸಿಗೋದು. ಸೊ ನನ್ನ ಮಗಳನ್ನು ಕರ್ಕೊಂಡು ಹೊರಟ್ವಿ. ಆ ತಾಯಿ ದರ್ಶನ ತುಂಬಾ ಚೆನ್ನಾಗಾಯ್ತು. ಅವಳಂತೂ ತುಂಬಾ ಗೋಳು ಇದ್ಬಿಡ್ತಾಳೆ. ಸೊ ಆಮೇಲೆ ಸಿಟಿ ಕಡೆ ಹೊರಡೋಣ ಅಂತ ಹೋಗ್ತಾ ಇದೀವಿ. ಸ್ವಲ್ಪ ಹಣ್ಣೆಲ್ಲ ತಗೊಂಡ್ ಬರ್ಬೇಕಿತ್ತು, ಅದಕ್ಕೆ ನನ್ನ ಮಗಳನ್ನು ಕರ್ಕೊಂಡು ಹೋಗೋಣ ಅಂತ ಹೋದ್ವಿ. ಆಮೇಲೆ ತುಂಬಾ ದಿನಗಳ ನಂತರ ನಮ್ಮ ಫ್ರೆಂಡ್ ಸಿಕ್ಕಿದ್ರು. ಹಾಗೆ ಫ್ರೆಂಡ್ ಜೊತೆ ಮಾತಾಡ್ಕೊಂಡು ಹಣ್ಣು ತಗೊಳ್ಳೋಣ ಅಂತ ಬಂದ್ವಿ. ನನ್ನ ಮಗಳು ದ್ರಾಕ್ಷಿ ಹಣ್ಣು ನೋಡಿ ನನಗೂ ಬೇಕು ಅಂತ ಇಲ್ಲ. ಆಮೇಲೆ ಇದೇ ನಮ್ಮ KR ನಗರದ ಬಸ್ ಸ್ಟ್ಯಾಂಡ್. ಹಾಗೆ ಸ್ವಲ್ಪ ನನ್ನ ಮಗಳು ವೆಹಿಕಲ್ಸ್ ಎಲ್ಲ ಓಡಾಡ್ತಿತ್ತಲ್ಲ ನೋಡ್ತಾ ನಿಂತ್ಕೊಂಡ್ಲು ದ್ರಾಕ್ಷಿ ಹಣ್ಣು ತಿಂತ. ಆಮೇಲೆ ಬಾಳೆ ಹಣ್ಣು ತಗೊಳ್ಳೋಣ ಅಂತ ಬಂದ್ವಿ. ಅಲ್ಲೂ ಕೂಡ ನಮ್ಮ ಮಗಳಿಗೆ ಅವರು ಬಾಳೆಹಣ್ಣು ಕೊಟ್ರು. ಅದನ್ನ ಏನ್ ಹಣ್ಣಿನ ರೇಟ್ ಆಗ್ಲಿ ಯಾವ್ದಾಗ್ಲಿ ತುಂಬಾ ಹೆವಿ ಕಾಸ್ಟ್ಲಿ. ಆಮೇಲೆ ಹುಣಸೂರು ರೋಡ್ ಹತ್ರ ಇರೋ ಮಸಾಲೆ ತಿನ್ನೋಣ ಅಂತ ಬಂದ್ವಿ. ರಾಜು ಅವರು ಆರ್ಡರ್ ಮಾಡ್ಬಿಟ್ಟು ಬಂದ್ರು. ಇಲ್ಲಿ ಯಾವಾಗ್ಲೂ ತುಂಬಾ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಸೊ ನನ್ನ ಮಗನ್ ಕೂರಿಸ್ಕೊಂಡು ನಾನು ಕೂತ್ಕೊಂಡೆ. ರಾಜು ಅವರು ಫಸ್ಟ್ ಬ್ಯಾಟಿಂಗ್ ಮಾಡಪ್ಪ ಅಂತ ಹೇಳಿ ಅವ್ರನ್ಗೆ ಬ್ಯಾಟಿಂಗ್ ಮಾಡ್ಕೊಟ್ಬಿಟ್ಟೆ. ನನಗೆ ಪಾನಿಪುರಿ ಅಂದ್ರೆ ತುಂಬಾ ಇಷ್ಟ, ಅದಕ್ಕೋಸ್ಕರ ನಾನು ಪಾನಿಪುರಿ ತಿನ್ನೋಣ ಅಂತ ತಿಂತಾ ಇದ್ದೆ. ನನ್ನ ಮಗಳನ್ನ ಕರ್ಕೊಂಡು ಹೋಗ್ಬಿಟ್ಟು ತುಂಬಾ ಗೋಳು ಇದ್ಬಿಟ್ಲು. ಮನೇಲಿ ಹೇಗೆ ಆಟ ಆಡ್ತಾಳೋ ಹೊರಗಡೆ ಬಂದ್ರು ಕೂಡ ಅದೇ ರೀತಿ ಆಟ ಆಡ್ತಿದ್ಲು. ಆಮೇಲೆ ಇದ್ಯಾವ ರೋಡಪ್ಪ ಅಂತ ನೀವೇ ಒಂದ್ಸಲಿ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಾನು ಮಾರ್ಕೆಟ್ ಮೊದಲು ಬೇರೆ ಕಡೆ ಇದ್ದಿದ್ದು, ನೋಡಿದ್ರೆ ಇಲ್ಲಿ ಮಾರ್ಕೆಟ್ ಕ್ಯಾನ್ಸಲ್ ಅಲ್ಲಿ ಮಾಡ್ಬಿಟ್ಟು ಇಲ್ಲಿ ಇಟ್ಟಿದ್ದಾರೆ. ಸೊ ಮಾರ್ಕೆಟ್ ಅಲ್ಲಿ ಏನೋ ಸೊಪ್ಪು ತರಕಾರಿ ಏನೋ ತಗೊಳ್ಳೋ ಆಗಿರ್ಲಿಲ್ಲ, ತಗೊಬಂದಿದ್ವಿ. ನೋಡಿ ನಮ್ಮ ಪರಿಸ್ಥಿತಿ ಹೆಂಗ್ ಮಾಡಾಕ್ಬಿಟ್ಟೆ. ಪೆಟ್ರೋಲ್ ಹಾಕಿಸ್ಬೇಕಿತ್ತು, ಅದಕ್ಕೋಸ್ಕರ ಪೆಟ್ರೋಲ್ ಬಂಕ್ ಹೋಗಿ ಬಂದ್ವಿ. ಅವರು ರಶ್ ಇರೋದ್ರಿಂದ ಆ ಕಡೆ ಬನ್ನಿ ಅಂತ ಹೇಳಿದ್ರು. ಪೆಟ್ರೋಲ್ ಎಲ್ಲ ಹಾಕಿಸ್ಕೊಂಡು ಮನೆ ಕಡೆ ಹೊರಡೋಣ ಅಂತ ಟೈಮ್ ಆಗ್ಬಿಟ್ಟಿತ್ತು, ಅದಕ್ಕೋಸ್ಕರ ಮನೆ ಕಡೆ ಹೊರಡ್ತಾ ಇದೀವಿ. ನನ್ಗಂತೂ ತುಂಬಾ ಬೇಜಾರಾಗೋಯ್ತು. ಮನೇಲೂ ನಾನೇ ಆಟ ಆಡಿಸ್ಬೇಕು, ಹೊರಗಡೆನೂ ನಾನೇ ಆಟ ಆಡಿಸ್ಬೇಕು, ಅದಕ್ಕೋಸ್ಕರ ಬೇಜಾರಾಗಿ ನಾನು ಕೂತ್ಬಿಟ್ಟಿದ್ದೆ. ರಾಜುನ ಬೈಕೊಂಡು ಬೈಲಿಲ್ಲ, ಹಾಗೆ ಬೇಜಾರಾಗಿ ಸುಮ್ನೆ ಕೂತಿದ್ದೆ. ಏನಪ್ಪಾ ನೀನು ಅನ್ಕೊಂಡು ಹಾಗೆ ತೋರಿಸ್ತಾ ವಿಡಿಯೋ ಎಂಡ್ ಮಾಡ್ತಿದ್ದೀನಿ. ನೋಡಿ ಸೂರ್ಯ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾನೆ. ಈ ಕಡೆ ಸೂರ್ಯನೂ ಮುಳುಗ್ತಿದ್ದಾನೆ, ಹಾಗೇನೆ ನಮ್ಮ ಚಂದ್ರ ಕೂಡ ಬರ್ತಿದ್ದಾನೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.